ಶನಿವಾರ ಸಂತೆಯಲ್ಲಿ ಶೂಟ್ ಮಾಡಿದ್ದು. ಆ ಜೂಜಿ ಮಾಸ್ಟರ್ ಫಾರಿನ್ ಮಾಸ್ಟರ್ ಏನ್ ಶೂಟ್ ಮಾಡ್ಕೊಟ್ರು ಅಷ್ಟು ಸೀಕ್ವೆನ್ಸ್ ಗಳನ್ನ ನಾನು ಆಸ್ ಎ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾಲಿ ಕೆಲಸ ಮಾಡಿದೆ. ಪ್ರಗತಿ ಅಕ್ಕನ ಅಂಡರಲ್ಲಿ ಕೆಲಸ ಮಾಡಿದೆ. ಅದೊಂದು ಖುಷಿ. ಅಯ್ಯೋ, ಪ್ರಗತಿ ಅಕ್ಕನ ಬಗ್ಗೆ ಹೇಳಿದ್ರೆ ಒಂದು ಎಪಿಸೋಡ್ ಹೇಳ್ಬೇಕು, ಅಷ್ಟಿದೆ. ರಿಷಬ್ ಅಣ್ಣನ್ ಎಷ್ಟಿದೆಯೋ ಅಷ್ಟೇ ಪ್ರಗತಿ. ನಿಜವಾಗ್ಲೂ ರಿಷಬ್ ಸರ್ದು ಪ್ರಗತಿ ಆಗಿದ್ದೆ ಪ್ರಗತಿ ಬಂದ್ಮೇಲೆ ಅದು ನಿಜ. ಪ್ರಗತಿ ಅಕ್ಕ ಈ ಕಡೆ ಅಣ್ಣ ಡೈರೆಕ್ಷನ್ ಟೀಮ್ ಹಾಕೊಂಡು ಏನೋ ಯುದ್ಧ ಮಾಡ್ತಾ ಇದ್ರೆ, ಅಕ್ಕ ಇಲ್ಲಿ ಕಾಸ್ಟ್ಯೂಮ್ ಟೀಮ್ ಹಾಕೊಂಡು ಒಂದು ಯುದ್ಧ ಮಾಡೋರು. ಪ್ರತಿ ಇಂಚು ಇವನಿಗೆ ಈ ಕಾಸ್ಟ್ಯೂಮ್, ಇವನಿಗೆ ಇದು ಕನಕವತಿದಾಯ್ತಾ, ಇವ್ರದಾಯ್ತಾ, ರಾಜಂದಾಯ್ತಾ, ಸೈನಿಕರದಾಯ್ತಾ, ಸೇವಕರದಾಯ್ತಾ. ಈಗ ಬರೇ ರಾಣಿ ಒಂದ್ ಶಾಟ್ ಬಂತು ಅಂದ್ರೆ ರಾಣಿ ಮಾತ್ರ ಕಾಣಿಸ್ತಾರೆ ಜನಕ್ಕೆ. ಹಿಂದೆಗಡೆ 10 ಜನ ಸಖಿಯರು ಇರ್ತಾರೆ, ಅವ್ರು ಯಾರು ಕಾಣಲ್ಲ. ಅವ್ರಿಗೂ ರೆಡಿ ಮಾಡ್ಬೇಕು. ಆ ಹಿಂದೆ ನಿಂತಿರೋ ಸಖಿಗೂ ಕೂದ್ಲು ಇದಾಗ್ಬೇಕು, ಮೇಕಪ್ ಆಗ್ಬೇಕು, ಚಂದ ರಾಣಿ ತರನೇ ಆಲ್ಮೋಸ್ಟ್. ಕಲರ್ ಒಂದ್ ಬೇರೆ ಇರುತ್ತೆ ಬಿಟ್ರೆ ಕಾಸ್ಟ್ಯೂಮು. ನಿಜವಾಗ್ಲೂ ರಾಜನ್ ಪಕ್ಕ ನಿಂತಿಯಾರೆ ಅಂದ್ರೆ ಅಲ್ಲೆಲ್ಲ ಆಸ್ಥಾನದಲ್ಲಿ ಸುಮ್ನೆ ಕೂತಿಯಾರೆ. ಸುಮ್ನೆ ಹೆಂಗೋ ಕಾನ್ಸ್ಟೇಬಲ್ ಕೂರ್ಸಕ್ಕಾಗದೆ. ಅವನಿಗೊಂದ್ ಕಿರೀಟ, ಅವನಿಗೊಂದ್ ಪೇಟ, ಬೆಲ್ಟು ಎಲ್ಲವೂ ಅಷ್ಟು ನೋಡ್ಕೊಂಡಿದ್ ಪ್ರಗತಿ ಅಕ್ಕ. ನೀವು ನಂಬಲ್ಲ, ಹೇಳ್ದೆ ನಾನು ಎಷ್ಟೋ ಕಡೆ ಹೇಳಿದ್ದೀನಿ. ಹೆಂಡತಿನ ಮರ್ತ್ಬಿಟ್ಟು ಕೆಲಸ ಮಾಡಿದಾರೆ ಅಕ್ಕ. ನಾನು ಒಬ್ಬ ಕೆಲಸ ಮಾಡ್ತೀನಿ, ಈಗ ಹೆಂಗೆ ಬೇರೆ ಕಾರ್ಮಿಕರು ಕೆಲಸ ಮಾಡ್ತಾರೋ ನಾನು ಅದೇ ತರ ಕೆಲಸ ಮಾಡ್ತೀನಿ, ಒಂದು ಎಂಪ್ಲಾಯ್ ತರ ಅಂತ. ಹಗಲು ರಾತ್ರಿ ಅಕ್ಕನೂ ಬಂದು ರಾತ್ರಿ 2-3 ಗಂಟೆಗೆ ಮಲ್ಕೊಂಡು, ಮಕ್ಳು ಸ್ಕೂಲ್ ರಜಾ ಗೀಜ ಇತ್ತವ್ರೆ ಸೆಟ್ ಬಂದ್ಬಿಡೋರು. ಬಾಬು ಮತ್ತೆ ರಾಧೆ ಮೈಕ್ ಇಟ್ಕೊಂಡು ಹಲೋ ಅಂತ. ಅಯ್ಯೋ, ಅಣ್ಣಂಗ್ ಭಯಂಕರ ಖುಷಿ. ಸಮಯ ಸಿಗೋದೇ ಇಲ್ವಲ್ಲ ಮ್ಯಾಮ್, ಅಷ್ಟು ಬಿಸಿ ಇರುವಾಗ. ಈಗೇನೋ ಅಣ್ಣ ಬಿಸಿ ಇದಾರೆ, ಅಕ್ಕ ಫ್ರೀ ಇದಾರೆ ಅಂದ್ರೆ ಮನೇಲಿ ನೋಡ್ಕೋತಾರೆ ಅನ್ಬೋದು. ಅಥವಾ ಅಕ್ಕ ಬಿಸಿ ಇದಾರೆ, ಅಣ್ಣ ಫ್ರೀ ಇದಾರೆ ಅಂದ್ರೆ ಮನೇಲಿ ನೋಡ್. ಇಬ್ರು ಹೊರಗೆ ಇದಾರೆ. ಮಕ್ಳು ಪಟ್ಟಣ ಬಂದ್ಬಿಡೋರು. ಸೆಟ್ಟಲ್ಲೇ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು, ಸೆಟ್ಟಲ್ಲೇ ಒಂದ್ ಸ್ವಲ್ಪ ಹೊತ್ತು ಎಲ್ಲಾರು ಮಾತಾಡ್ಸ್ಕೊಂಡು ಮಜಾ ಮಾಡ್ಕೊಂಡು ಆಮೇಲೆ ಆರಾಮಾಗಿ ಮನೆಗೆ ಹೋಗೋರು. ಸೊ ಅಕ್ಕ ಮನೆಯನ್ನು ನೋಡ್ಕೊಂಡು, ಮಕ್ಳಿಗೂ ಏನೋ ರೆಡಿ ಮಾಡಿ ಬೆಳಿಗ್ಗೆ ಮತ್ತೆ ಸ್ಪಾಟಿಗೆ ಬಂದು ಸ್ಪಾಟ್ ಕರೆಕ್ಷನ್ ಗಳನ್ನ ನೋಡಿ ಸುಮ್ನೆ ನಡ್ಕೊಂಡ್ ಬರ್ತಾ ಇರಾರ. ಅವ್ರ ತಲೆ ಯಾವತ್ತು ನಾವು ನಮಸ್ಕಾರ ಮಾಡಿದ್ರೆ ಮುಖನೇ ನೋಡ್ತಾ ಇರಲಿಲ್ಲ. ಮತ್ತೆ ಮೇಲೆ ಕೆಳಗರು ನಮ್ ಕಚ್ಚೆ ಚಪ್ಪಲಿ ಅದು ಇದು ಹಿಂಗೆ ನೋಡ್ಕೊಂಡೇ ಓಡಾಡೋದು. ಪೂರ್ತಿ ಅಕ್ಕನ್ ಗಮನ ಅಲ್ಲೇ ಡೀಟೇಲೇ. ಮೇಡಮ್ ನೀವು ನಂಬಲ್ಲ, ಒಂದಷ್ಟು ಫೋಟೋಸ್ ಹೊರಗೆ ಬಂತು. ರಿಷಬ್ ಅಣ್ಣಂದ್ ಏನೋ ಕಿವಿ ಸರಿ ಮಾಡ್ತಿರೋದು, ಕೈ ಸರಿ ಮಾಡ್ತಿರೋದು ಅಥವಾ ಆ ತರ ಎಲ್ಲರಿಗೂ ಸರಿ ಮಾಡ್ಯಾರ ಪ್ರಗತಿ ಅಕ್ಕ. ನಾವೆಲ್ಲ ನಿಂತಿದೀವಿ ಬಂದ್ಬಿಟ್ಟು ಮಗ ಒಂಚೂರು ತಿರ್ಕೊ ಅನ್ನೋರು, ಇನ್ನೇನೋ ಯಾರು ಗುರು ಅಂದ್ರೆ ಅಕ್ಕ ಒಂಚೂರು ತಿರ್ಕೊ ಅಂದ್ಬಿಟ್ಟು ಬೆಳ್ ಸರಿ ಮಾಡೋರು. ಈ ತರ ಯಾರು ಡೀಟೇಲಿಂಗ್ ಮಾಡ್ಯಾರ ಗೊತ್ತಾ ಮ್ಯಾಮ್. ಯಾರು ಹಿಂಗ್ ಸುಮ್ನೆ ನೋಡೋರು, ಕೆಲಸ ಸುಮ್ನೆ ಫ್ರೇಮಲ್ಲಿ ನೋಡೋರು, ಯಾರು ಇಮಿಡಿಯೇಟ್ ಆಗಿ ವಾಕಿಲ್ ಹೇಳೋರು, ಅಜಿತ್ ಅವ್ನು ಯಾರು ಕಚ್ಚೆ ಆ ಕಲರ್ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ರು ಕಚ್ಚೆ ಅಂತ. ಎಲ್ಲರದು ಒಂದ್ ಕಲರ್ ಇದೆ, ಇವನೊಬ್ಬದು ಒಂದ್ ಕಲರ್, ಕರ್ಕೊಂಬನ್ನಿ ಇವನು ಅಂತ. ಯಾರೋ ಒಬ್ರು ಜೂನಿಯರ್ ಆರ್ಟಿಸ್ಟ್ ನ ಕರ್ಕೊಂಡ್ಬಂದು ಇಮಿಡಿಯೇಟ್ ಕಚ್ಚೆ ಎಲ್ಲ ಚೇಂಜ್ ಮಾಡಿಸಿ ಪಟ ಮತ್ತೆ ತಗೊಂಡೋಗಿ ನಿಲ್ಸಿ. ಈ ತರದ್ ಸುಮಾರು ಮಾಡ್ಯಾರ ಪ್ರಗತಿ. ಸುಮಾರು ಅವರು ಹಗಲು ರಾತ್ರಿ ಶ್ರಮ. ನಂಬಲ್ಲ, 2000 ಜನಕ್ಕೆ ಕಾಸ್ಟ್ಯೂಮ್ ಕೊಡ್ಬೇಕು ಅಂದ್ರೆ 2000 ಜನಕ್ಕೆ ಅಪ್ಪರ್ ಕೊಡ್ಬೇಕು, 2000 ಜನಕ್ಕೆ ಲೋವರ್ ಕೊಡ್ಬೇಕು, ಅದ್ರ ಮೇಲೆ ಆ ವಾರ್ಗೆ ಇದ್ ಕೊಡ್ಬೇಕು, ಬೇಟ, ಅವರು ಓಲೆಗಳು ಹಾಕೋಬೇಕು, ಕೈಗೊಂದು ಆರ್ಮರ್ ಕಟ್ಕೋಬೇಕು, ಏನೇನೋ ಕತ್ತಿ. ಅಯ್ಯೋ, ಅಕ್ಕನ ಕೆಲಸ ಅಂತೂ ಮುಗಿಯೋದ ಕೆಲಸ ಅದು. ಅದಾದ್ಮೇಲೂ ಅಕ್ಕ ಈ ಪ್ರಮೋಷನ್ಸ್ ಟೈಮ್ಗೆ ಅದಕ್ಕೆ ಇದಕ್ಕೆಲ್ಲ ಅಣ್ಣಂಗೆ ಕಾಸ್ಟ್ಯೂಮ್ನೆಲ್ಲ ಮಾಡ್ಕೋಬೇಕು, ಎಲ್ಲ ಡಿಸೈನ್ ಮಾಡ್ಕೋಬೇಕು. ಪ್ರತಿಯೊಂದು ಶೂಟಿಂಗ್ ಮುಗಿದ್ಮೇಲೆ ಅಕ್ಕನ ಕೆಲಸ ನಡೀತಾನೆ ಇತ್ತು. ಅರ್ಥ ಆಯ್ತಾ ನಿಮ್ಗೆ? ಎಲ್ಲೋ ಒಂದು ಪ್ರೆಸ್ ಮೀಟ್ಗೆ ಹೋಗ್ತಾರೆ, ಎಲ್ಲೋ ಒಂದು ಹೋಗ್ತಾರೆ ಅಂದ್ರೆ ಅಫ್ಕೋರ್ಸ್ ಅಕ್ಕನೇ ಡಿಸೈನ್ ಮಾಡ್ತಾರೆ ಅಣ್ಣಂದೆಲ್ಲ ಬಟ್ಟೆಗಳನ್ನು. ಸೊ ಎಲ್ಲವನ್ನೂ ರೆಡಿ ಮಾಡ್ಬೇಕು ಅಕ್ಕ. ಅಯ್ಯೋ, ಅವ್ರದ್ದು ಮುಗಿಯೋದ ಕತೆ ನಡೀತಾನೆ ಇರುತ್ತೆ. ಇವತ್ತು ಎಲ್ಲರೂ ಒಂದು ಆಚೆ ಹೋಗ್ತಾರೆ, ಇವತ್ತು ಅಕ್ಕನೇ ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ. ಅಷ್ಟು ಕಾನ್ಶಿಯಸ್ ಅವ್ರಿಗೆ, ಅಷ್ಟು ಪ್ರೀತಿಯಿಂದ ಕೆಲಸ ಮಾಡೋದು ಪ್ರಗತಿ ಅಕ್ಕ. ಯಾರು ನಮ್ಮ ಹೆಂಡ್ತಿದಾರಂತ ಮಾಡೋದು ಅಂತ ಗೊತ್ತಿಲ್ಲ. ಯಾಕೆ ಗುರು ರಾತ್ರಿ ಹೋದ್ರೆ ಬೆಳಗ್ಗೆ ಬರ್ತಾರೆ, ಯಾಕೆ ಬೇಕೀಗ ಕೆಲಸ ಅಂತಾರೆ. ಸೊ ಹಂಗೆ ಆತರ ಬ್ಯಾಲೆನ್ಸಿಂಗ್ ಆಗಿರ್ಬೇಕು. ಹಂಗೆ ಇಷ್ಟಪಟ್ಟು ಅವ್ರ ಕೆಲ್ಸನ ಹಿಡಿಯಾಗಿ ಅವ್ರ ಜೊತೆನೆ ಅವ್ರ ಕೆಲ್ಸಾನು ಹಿಡಿಯಾಗಿ ಇಷ್ಟಪಟ್ಟು ಜೊತೆಲಿ ಮೇನ್ ಸ್ಟ್ರೆಂತ್. ಆತರ ಯಾರೋ ಒಬ್ರು ಸಾಥ್ ಕೊಟ್ಬಿಟ್ರೆ ಅಣ್ಣ ಏನ್ ತಗೊಂಡ್ ಮಾಡ್ಬೋದು ಅಲ್ವಾ?